ಮರಳು ತೆಗೆಯಲು ಹೋಗಿ ಯುವಕರು ನೀರು ಪಾಲಾಗಿದ್ದಾರೆ. ತಪ್ಪ ಮುಚ್ಚಿ ಇಬ್ಬರು ಯುವಕರು ನೀರು ಪಾಲಾಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮರಳು ತೆಗೆಯಲು ಹೋಗಿ ಯುವಕರು ನೀರು ಪಾಲಾಗಿರುವಂತಹ ಘಟನೆ ನಡೆದಿದೆ. ತೆಪ್ಪ ಮಗ್ಗಿ ಇಬ್ಬರು ಯುವಕರು ನೀರು ಪಾಲಾಗಿದ್ದಾರೆ, ಅಲ್ಲೇ ಸತ್ತೋಗಿದ್ದಾರೆ. ತೆಪ್ಪದಲ್ಲಿ ಮರಳು ತೆಗೆಯಲು ಹೋಗಿದ್ದಂತಹ 4 ಯುವಕರು, ಅದರಲ್ಲಿ ಇಬ್ಬರು ನೀರು ಪಾಲಾಗಿದ್ದಾರೆ. ಉಳಿದ ಇಬ್ಬರು ಈಜಿ ದಡ ಸೇರಿ ಅಪಾಯದಿಂದ ಪಾರಾಗಿದ್ದಾರೆ. ಹೊನ್ನಾಳಿಯ ತುಂಗಭದ್ರಾ ನದಿ ಬಳಿ ಈ ಘಟನೆ ನಡೆದಿದೆ. ಮುಕ್ತಿಯರ್ 25 ವರ್ಷ ಹಾಗೂ ತಿಪ್ಪೇಶ್ 23 ವರ್ಷದ ಮೃತ ಯುವಕರಾಗಿದ್ದು, ಸ್ಥಳದಲ್ಲಿ ಈಗಾಗಲೇ ಕುಟುಂಬಸ್ಥರ ಆಕ್ರಂದನ ಮುಗಿಲ್ಮುಟ್ಟಿದೆ. ಜಸ್ಟ್ 25-23 ವರ್ಷ ಅಷ್ಟೇ ಇಬ್ಬರು ಯುವಕರಿಗೆ ಇಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಅದು ನಿಜವಾಗ್ಲೂ ಕೂಡ ಅವರ ಕುಟುಂಬಸ್ಥರಿಗೆ ಅದು ಯಾವ ರೀತಿ ಅರ್ಗಿಸ್ಕೊಳ್ತಾರೋ ಗೊತ್ತಿಲ್ಲ. ಮರಳು ತೆಗೆಯಲು ಹೋಗಿದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಇದೀಗ ಇಬ್ಬರು ಈಜಾಡಕ್ ಬರ್ತಿತ್ತು, ಹಾಗಾಗಿ ಅವರಿಬ್ರು ದಡ ಸೇರಿದ್ದಾರೆ. ಇನ್ನಿಬ್ಬರಿಗೆ ಈಜು ಬರ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ಏನಾಯ್ತೋ ಗೊತ್ತಿಲ್ಲ, ಇಬ್ರು ಇದೀಗ ಸಾವನ್ನಪ್ಪಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ಯುವಕ 25 ವರ್ಷ ಆಗಿತ್ತು, ಮುಕ್ತಿಯರ್ ಎಂಬುವಾತ. ಇನ್ನೊಬ್ಬನಿಗೆ ತಿಪ್ಪೇಶ್ ಎನ್ನುವವನಿಗೆ 23 ವರ್ಷ ಆಗಿತ್ತು. ಅವರಿಬ್ರು ಕೂಡ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲಿ ಈಗಾಗಲೇ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದು ಹರಿಹರದವ್ರು ಬಂದಿದ್ರು, ಅವರು ಹುಡುಕಿದ್ರು. ನಮ್ಮ ತಮ್ಮ ಅವನು ತೀರ್ಕೊಂಡಿದ್ದಾರೆ ಇಬ್ರು. ಇದರಲ್ಲಿ ಬಹಳ ಹುಡುಕಿದ್ವಿ ನಾವು, ಸಿಕ್ಕಿಲ್ಲ. ಅವ್ರು ಇನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೊನ್ನಳ್ಳಿ ಹೊಳೆಯಲ್ಲಿ ಆಗಿರೋದು, ತುಂಗಭದ್ರಾ ಹೊಳೆಯಲ್ಲಿ. ಹೀಗೆ ಹುಡುಕ್ತಾ ಇದೀವಿ, ಇನ್ನು ಸಿಕ್ಕಿಲ್ಲ. ಅವರು ನೋಡೋಣ, ಇನ್ನು ಪ್ರಯತ್ನ ಮಾಡ್ತಾ ಇದಾರೆ. ಹರಿಹರದವರು ಇದ್ದಾರೆ, ಫೈರ್ ಇಂಜಿನ್ ಅವರು ಇದ್ದಾರೆ. ನಾವು ಹುಡುಕಿದೀವಿ, ಸಿಕ್ಕಿಲ್ಲ. ಇನ್ನು ನೋಡೋಣ, ಇನ್ನು ಹುಡುಕ್ತಿಲ್ಲ. ಇದು ಹರಿಹರದವ್ರು ಬಂದಿದ್ರು, ಅವರು ಹುಡುಕಿದ್ರು. ನಮ್ಮ ತಮ್ಮ ಅವನು ತೀರ್ಕೊಂಡಿದ್ದಾರೆ. ಹೊನ್ನಾಳಿಯ ತುಂಗಭದ್ರಾ ನದಿಯಲ್ಲಿ 2 ಜನ ಮುಳುಗಿದ್ದಾರೆ ಅಂತ ಹೇಳಿ ಬೆಳಗ್ಗೆ ಆರಕ್ಷಕ ಠಾಣೆಯಿಂದ ನಮಗೆ ದೂರವಾಣಿ ಮುಖಾಂತರ ನಮಗೆ ತಿಳಿಸಿರ್ತಾರೆ. ಅಗ್ನಿಶಾಮಕ ಠಾಣೆ ಹೊನ್ನಾಳಿಗೆ ನಾವು ಸಿಬ್ಬಂದಿಯ ಸಮೇತರಾಗಿ ಇಲ್ಲಿಗೆ ಹಾಜರಾಗಿದ್ದೇವೆ. ಇಲ್ಲಿ ಬೆಳಗಿನಿಂದ ಇಲ್ಲಿವರೆಗೂ ಕೂಡ ನಮಗೆ ಯಾವುದೇ ಸುಳಿವುಗಳು ಪತ್ತೆಯಾಗಿಲ್ಲ, ಹಾಗೂ ಖಚಿತವಾದ ಮಾಹಿತಿಗಳು ನಮಗೆ ದೊರಕಿಲ್ಲ. ಎಲ್ಲಿ ಮುಳುಗಿದ್ದಾರೆ ಅಥವಾ ಎಲ್ಲಿ ಬೋಟ್ ಮುಳುಗಿದೆ, ಎಷ್ಟು ಜನ ಮುಳುಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಯಾವತ್ತೂ ನಮಗೆ ಲಭ್ಯ ಇಲ್ಲದ ಕಾರಣ ನಮಗೆ ಇಲ್ಲಿ ಸ್ಥಳೀಯರು ಸೂಚಿಸತಕ್ಕಂಥ ಒಂದು ಮಾರ್ಗದಲ್ಲಿ ನಾವು ಕಾರ್ಯಾಚರಣೆ ಮಾಡಿದ್ವಿ. ಕಾರ್ಯಾಚರಣೆ ಮಾಡಿದ್ರ ಸಂದರ್ಭದಲ್ಲೂ ಕೂಡ ಯಾವುದೇ ಕೂಡ ಮಾಹಿತಿಗಳು ದೊರೆತಿಲ್ಲ, ಮತ್ತು ಯಾವುದೇ ಬಾಡಿಗಳು ಅಥವಾ ಒಂದು ತೆಪ್ಪಗಳು ಆಗಲಿ ಸಿಕ್ಕಿಲ್ಲ ನಮಗೆ. ಹೊನ್ನಾಳಿಯ ತುಂಗಭದ್ರಾ ನದಿಯಲ್ಲಿ 2 ಜನ ಮುಳುಗಿದ್ದಾರೆ ಅಂತ ಹೇಳಿ ಬೆಳಗ್ಗೆ ಆರಕ್ಷಕ ಠಾಣೆಯಿಂದ ನಮಗೆ ದೂರವಾಣಿ ಮುಖಾಂತರ ನಮಗೆ ತಿಳಿಸಿರ್ತಾರೆ. ಅಗ್ನಿಶಾಮಕ ಠಾಣೆ ಹೊನ್ನಾಳಿಗೆ